ಅಪ್ಪ ಅಸ್ಥಿಯಿಂದ ನಾನು ಈ ಟ್ಯಾಟೂ ಹಾಕ್ಸ್ಕೊಂಡೆ. ಅಡ್ಮಿಟ್ ಆದ್ಮೇಲೆ ಗೊತ್ತಾಗಿದ್ದು ಸಾಲ್ಟೇ ಇರ್ತಾ ಇರ್ಲಿಲ್ಲ. ಅವ್ರು ಇಲ್ದಿರ ಲೈಫು. ನಮ್ಮಮ್ಮ ಬಟ್ಟೆ ಹಾರಾಕ್ತಾ ಇದಾರೆ ಗೈಸ್, ಹಾರಾಕ್ತಾ ಇದಾರೆ. ಹಾರಾಕುಮ ಹಾರಾಕ್ತಾ ಇದೀನಿ ಮಗ್ಲೇ. ಇವಾಗ ಏನೋ ಹೊಟ್ಟೆಸಿ ಅಂತ ಇದೆಲ್ಲ ಆರ್ಡರ್ ಮಾಡಿದ್ದೀನಿ, ಬಂತು. ಏನೋ ಮಾಡಿದ್ದೀನಿ. ಇವಾಗ ನಮ್ಮಪ್ಪಗೆ ಏನಾಯ್ತು, ನಮ್ಮಪ್ಪ ತೀರ್ಕೊಂಡು ಇಷ್ಟು ವರ್ಷಗಳಾಯ್ತು, ಇದನ್ನ ಹೇಳ್ಬೇಕ ಇವಾಗ ಅಂತ ಕೇಳ್ತಾ ಇದ್ದಾರೆ. ಜನಗಳಿಗೆ ಡೌಟ್ ಇದೆ ಅಮ್ಮ, ನಮ್ಮ ಫ್ಯಾಮಿಲಿಗೆ ಡೌಟ್ ಇದೆ. ಐ ಮೀನ್ ಕಮೆಂಟಲ್ಲೆಲ್ಲ ಹಾಕ್ತಾ ಇರ್ತಾರೆ. ಹೌದಾ? ಹೌದು. ನಂಗೆ ಅದ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಗೈಸ್, ಯಾಕಂದ್ರೆ ನಮ್ಮಮ್ಮ ಬೇಜಾರು ಮಾಡ್ಕೊತಾರೆ, ನನಗೂ ಬೇಜಾರು. ಆದ್ರೆ ನೀವು ಕಮೆಂಟಲ್ಲಿ ಹಾಕ್ತಾನೆ ಇರ್ತೀರಲ್ಲ, ಹೇಳಿ ಸಿಸ್ಟರ್ ನಿಮ್ಮ ಫಾದರ್ ಬಗ್ಗೆ ಹೇಳಿ ಅಂತೆಲ್ಲ ಹೇಳ್ತಾ ಇರ್ತೀರಾ. ಸೊ ನಮ್ಮಪ್ಪಗೆ ಏನಾಯ್ತಂದ್ರೆ, ನಮ್ಮಪ್ಪ ತೀರ್ಕೊಂಡು 4 years ಆಯ್ತು ಗೈಸ್. ಇವಾಗ 2001 ಅವ್ರು ತೀರ್ಕೊಂಡಿದ್ದು. ನಮ್ಮಪ್ಪ ಆಕ್ಚುಲಿ ತುಂಬಾ ಕುಡಿತಾ ಇದ್ರು ಗೈಸ್, ತುಂಬಾ ಕುಡಿತಾ ಇದ್ರು, ಸ್ಮೋಕ್ ಮಾಡ್ತಾ ಇದ್ರು. ಆ ಇದಿಂದ ಆ ಬ್ಯಾಡ್ ಹ್ಯಾಬಿಟ್ಸ್ ಇಂದ ನಮ್ಮ ಅಪ್ಪಗೆ ಕಿಡ್ನಿ ಫೇಲಿಯರ್ ಆಯ್ತು. 2 ಕಿಡ್ನಿನೂ ಫೇಲಿಯರ್ ಆಯ್ತು. 1 ಕಿಡ್ನಿ ಫೇಲಿಯರ್ ಆಗಿದ್ರು ನಾವು ಮ್ಯಾನೇಜ್ ಮಾಡ್ಕೊಬೋದಾಯ್ತು. ಆದ್ರೆ 2 ಕಿಡ್ನಿ ಅನ್ಫಾರ್ಚುನೇಟ್ಲಿ ಫೇಲಿಯರ್ ಆಗ್ಬಿಟ್ಟಿತ್ತು. ನಾವು ಅವ್ರಿಗೇನು ಗೊತ್ತಾಗಿಲ್ಲ ಆಕ್ಚುಲಿ ನಮ್ಮ ಅಪ್ಪಗೆ ಆ ಥರ ಬರತ್ತೆ ಅಂತ. ಏನಾಯ್ತಂದ್ರೆ ನಮ್ಮಪ್ಪ ಕುಡಿತಾ ಇದ್ರು, ಯೂಶಲಿ ದಿನ ಎವ್ರಿ ನೈಟ್ ಕುಡಿತಾ ಇದ್ರು. ಊಟಕ್ಕೆ ಮುಂಚೆ ಕುಡಿದ್ಬಿಟ್ಟು ಅದಾದ್ಮೇಲೆ ಊಟ ಮಾಡ್ತಾ ಇದ್ರು. ಒಂದ್ ಟೈಮ್ ಅವ್ರು ಊಟನೂ ಸರಿಗ್ ಮಾಡ್ತಾ ಇದ್ದಿಲ್ಲ. ಆಕ್ಚುಲಿ ಏನಂತಾರೆ, ನಾವು ಕುಡಿದ್ರು ಲೈಕ್ ಯಾರು ಜಾಸ್ತಿ ಕುಡಿತಾರೋ ಸೇಮ್ ಟೈಮ್ ಊಟನೂ ಚೆನ್ನಾಗಿ ಮಾಡ್ಬೇಕು ಅಲ್ಲಮ್ಮ. ಊಟ ಚೆನ್ನಾಗಿ ಮಾಡಿದ್ರೆ ಲೈಕ್ ಆ ಎನರ್ಜಿ ಇರತ್ತೆ, ಸ್ಟ್ರೆಂತ್ ಇರತ್ತೆ. ನಮ್ಮಪ್ಪ ಗೊತ್ತಾಗಿಲ್ಲ ಅದು ಅವರಿಗೆ ಕಿಡ್ನಿ ಫೇಲಿಯರ್ ಆಗಿದೆ ಅಂತ. ಒಂದ್ ದಿವಸ ಏನಾಯ್ತು, ಅವ್ರಿಗೆ ಜಾಸ್ತಿ ಕೆಮ್ತಾ ಇದ್ರಲ್ಲಮ್ಮ, ತುಂಬಾ ತಲೆನೋವು ಬಂದು ಕೆಮ್ತಾ ಇತ್ತು. ತುಂಬಾ ತಲೆನೋವು ಬಂದಿತ್ತು. ತಲೆನೋವಿಗೋಸ್ಕರ ನಾವು ಹೋಗಿ ಚೆಕಪ್ ಮಾಡೋಣ ಅಂತ ತಕ್ಷಣ ಅವ್ರು ECG ಮಾಡ್ಬೇಕಂದ್ರು, ಹಾರ್ಟ್ ಚೆಕಪ್ ಮಾಡಬೇಕು ಅಂತ ಹೇಳಿದಾಗ ಮತ್ತೆ ಹಾರ್ಟ್ ಬೀಟ್ ತುಂಬಾ ಲೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಮಿಟ್ ಮಾಡ್ಕೋಬಿಟ್ರು. ಅಡ್ಮಿಟ್ ಆದ್ಮೇಲೆ ಗೊತ್ತಾಗಿದ್ದು ಇವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ. ಅಲ್ಲಿವರೆಗೂ ಗೊತ್ತೇ ಆಗಿಲ್ಲ. ಆಕ್ಚುಲಿ ನಮ್ಮ ಅಪ್ಪಗೆ ತುಂಬಾ ಟೆನ್ಷನ್, ಮೇ ಬಿ ಅದಕ್ಕೆ ತಲೆನೋವು, ಸ್ಪೆಕ್ಸ್ ಹಾಕ್ಸ್ಬೇಕು ಅಂತ ನಾವು ಆ ಇದರಿಂದ ಹೋಗಿದ್ದು. ಅದಾಗ್ಬಿಟ್ಟಿತ್ತು, ಕಿಡ್ನಿ ಫೇಲಿಯರ್ ಆಗ್ಬಿಟ್ಟಿತ್ತು ನಮ್ಮ ಅಪ್ಪಗೆ. ಆದ್ರೆ ಆ ಟೈಮಲ್ಲಿ ಸಮ್ಮರ್ ಸೀಸನ್ ಬೇರೆ, ಮ್ಯಾಂಗೋಸ್ ಅಂದ್ರೆ ಜಾಸ್ತಿ ಇಷ್ಟ ನಮ್ಮ ಅಪ್ಪಗೆ. ಸ್ವೀಟ್ ಮ್ಯಾಂಗೋಸ್, ರಾ ಮ್ಯಾಂಗೋಸ್. ಆದ್ರೆ ನಾನು ಸ್ವೀಟ್ ಮ್ಯಾಂಗೋಗಿಂತ ಅವಾಗ ರಾ ಮ್ಯಾಂಗೋಗೆ ಜಾಸ್ತಿ ತೋತಾಪುರಿಕಾಯಿ ಡೈಲಿ ಒಂದೊಂದು ತಿಂತಾ ಇದ್ರು. ಡೈಲಿ ಒಂದೊಂದು. ಅದಿಲ್ಲ ಅಂದ್ರೆ ಅವ್ರಿಗೇನೋ ಒಂಥರ ಇರಿಟೇಟ್ ಆಗ್ತಾ ಇತ್ತು. ಈ ಸ್ಮೋಕ್ ಮಾಡಿದ್ರೆ ಹೇಗೆ, ಇಲ್ಲಿ ಬಿಟ್ರೆ ಹೇಗಾಗುತ್ತೆ ಅದೇ ತರ ಅವ್ರಿಗೆ ಅದು ನಶೆ ಆಗ್ಬಿಟ್ಟು ಗೈಸ್. ಅದು ಉಪ್ಪು ಖಾರ ತಗೊಂಬಂದ್ ನಮ್ಗೆ ಕದ್ದು ಮುಚ್ಚಿ ಇಟ್ಕೊಂಡು ಸಜ್ಜ ಮೇಲೆಲ್ಲ ಇಕ್ಕಿ ತಿಂತ ಇದ್ರು ಗೈಸ್. ನಂಗೂ ಮ್ಯಾಂಗೋಸ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇದು ಓವರ್ ಆಗ್ಬಿಡ್ತು, ದಿನ ಮ್ಯಾಂಗೋ ತಿಂತ ಇದ್ರು ನಮ್ಮಪ್ಪ. ಅದೇನೋ ಕೆಟ್ಟದಾಗತ್ತೆ ಅಂದ್ರೆ ಆ ಇದಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಅಟ್ರಾಕ್ಟ್ ಆಗುತ್ತಲ್ಲ ನೆಗೆಟಿವಿಟಿಗೆ, ಅದು ಜಾಸ್ತಿ ಅಟ್ರಾಕ್ಟ್ ಆಗ್ಬಿಟ್ಟಿದ್ರು ನಮ್ಮಪ್ಪ. ಅದಾದ್ಮೇಲೆ ಅಡ್ಮಿಟ್ ಎಲ್ಲ ಮಾಡ್ಕೊಂಡ್ರು ತಾನೆ. ಹೌದು, ಅಡ್ಮಿಟ್ ಆಗಿ ಮತ್ತೆ 1 ವರ್ಷ ಚೆಕಪ್ ಹೋಗ್ತಾ ಇದ್ದೆ ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ದು. ಅದಾದ್ಮೇಲೆ ಇಲ್ಲ, ಫಸ್ಟ್ ನಾವು ಸುಧಾಮ್ ನಗರಲ್ಲಿ ಒಂದು ಹಾಸ್ಪಿಟಲ್ ಇದೆ, ಹಿಂದೂಜಾ, ಅಲ್ಲಿ ತೋರಿಸಿದ್ವಿ. ಅಲ್ಲಿ ಸೆಟ್ ಆಗಿ ಡಯಾಲಿಸಿಸ್ ಮಾಡ್ಲೇಬೇಕಂತ ಹೇಳಿದ್ರು. ನನ್ಗೆ ಡೌಟ್ ಇತ್ತು, ಯಾಕೋ ಅಲ್ಲಿ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೌಟ್ ಇದ್ದು ನಾನೇ ನಿರ್ಧಾರ ತಗೊಂಡು ಫೋರ್ಟಿಸ್ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕಂತೇಳಿ, ನನಗೆ ಇಲ್ಲಿ ಬನ್ನರ್ಘಟ್ಟ ರೋಡಲ್ಲಿರೋ ಫೋರ್ಟಿಸ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ನಾನೇ ಸೈನ್ ಮಾಡಿ, ನಾನೇ ಹಠ ಮಾಡಿ ಕರ್ಕೊಂಡು ಬಂದೆ. ತಕ್ಷಣ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಕರ್ಕೊಂಡು ಬಂದಿದ ತಕ್ಷಣ ಅಲ್ಲಿ ಡಯಾಲಿಸಿಸ್ ಮಾಡಲೇಬೇಕು ಅಂದವರು ಇಲ್ಲಿ ಬಂದು 1 ವರ್ಷ ಹಾಗೆ ತಳ್ಕೊಂಡೋದ್ರು. ಬೇಗ ಲೈಕ್ ಮೆಡಿಸಿನ್ ಎಲ್ಲ ಕ್ಯೂರ್ ಮಾಡೋಣ, ಆದ್ರೆ ಅದಲ್ಲಿ ಇದು ಕೊಟ್ಟಿದ್ರು ಗೈಸ್, ಲೈಕ್ ಮೆಡಿಕೇಶನ್ಸ್ ಹಾಕಿದ್ರು. ಏನಂದ್ರೆ ನೀರು ಲಿಮಿಟ್ ಆಗಿ ಕುಡಿಬೇಕು. ಒಂದು ದಿನಕ್ಕೆ ಮನುಷ್ಯನ್ಗೆ 2 ಲೀಟ್ರಿಂದ 3 ಲೀಟರ್ ಆದ್ರೂ ನೀರು ಕುಡಿಬೇಕು. ಆದ್ರೆ ಅವ್ರಿಗೆ ಬರೀ ಅರ್ಧ ಲೀಟರ್ 500 ml ನೀರು ಕುಡಿಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಮತ್ತೆ ಫುಡ್ ಇಷ್ಟೇ ಗ್ರಾಮ್, 1 ಗ್ರಾಮ್ 2 ಗ್ರಾಮ್ ಅಂತಾನೆ ಒಂದು ಮೆಜರ್ಮೆಂಟ್ ಕೊಟ್ಬಿಡು. ಆ ಒಂದು ಸಾಲ್ಟೇ ಇರ್ತಾ ಇರ್ಲಿಲ್ಲ.
ಖಾರನೇ ಇರ್ತಾ ಇರಲಿಲ್ಲ. ಮತ್ತು ಯಾವುದೂ ಚಿಕನ್ನು ಮಟನ್ನು ಯಾವುದು ತಿನ್ನಂಗಿಲ್ಲ, ಬರೀ ಮೊಟ್ಟೆ ಫಿಶ್ಶು ಅಷ್ಟು ಮಾತ್ರ. ವೆಜಿಟೇಬಲಲ್ಲೂ ತುಂಬ ರಿಸ್ಟ್ರಿಕ್ಷನ್, ಇದೇ ವೆಜಿಟೇಬಲ್ ತಿನ್ನಬೇಕು, ಇದೇ ಇದು ಫ್ರೂಟ್ಸ್ ತಿನ್ನಬೇಕು, ಇದೇ ಥರನೇ ಇರಬೇಕು ಅಂತ. ಅದೆಲ್ಲ ಅವ್ರಿಗೆ ಮೈಂಡ್ಗೆ ನಾನು ಇದೇ ತಿನ್ಬೇಕಾ, ಹೀಗೆ ಇರಬೇಕಾ ಅನ್ನೋದು ತುಂಬ. ಅದಕ್ಕಿಂತ ನಮ್ಮ ಅಪ್ಪಗೆ ಸಮ್ಮರ್ ಟೈಮ್ ಅಲ್ವಾ ಗೈಸ್, ತುಂಬಾ ಬಿಸಿಲಿರತ್ತೆ ಮತ್ತೆ ನೀರ್ ತುಂಬಾ ಕುಡಿಬೇಕು ಅಂತ ಅನ್ಸತ್ತೆ. ಅದು ನಮ್ಮ ಅಪ್ಪ ಬೇರೆ ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡೋರ, ಫೀಲ್ಡ್ ವರ್ಕ್ ಅಲ್ಲಿ ಜಾಸ್ತಿ ಇದ್ದಿದ್ದರಿಂದ ಬಿಸಿಲು ಅಂತ. ಸೊ ಕೆಲಸ ಹೆವಿ ಬಿಸಿಲು ಅಲ್ವಾ, ಅದಕ್ಕೆ ಕೆಲಸ ಮಾಡ್ಲೇಬೇಕಂತ ನೀರಂತೂ ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗಿಲ್ಲ. ನೀರು ಡಾಕ್ಟರ್ ಏನ್ ಹೇಳೋದು ಅಂತ ಅವ್ರು ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸಮಟೈಮ್ಸ್ ನೀರ್ ಕುಡಿಯೋದಿರ್ಲಿ, ಆಮೇಲೆ ಅವರು ಮತ್ತೆ ಹಳೆ ಹ್ಯಾಬಿಟ್ಗೆ ಹೋಗ್ಬಿಟ್ರು. ಹೌದು, ಟೆನ್ಷನ್ಸ್ ಇಂದ ನನ್ನ ಲೈಫ್ ಹಿಂಗಾಗ್ಬಿಡ್ತು. ನಮಗ್ ಗೊತ್ತಿಲ್ದಿರ ಸ್ಮೋಕ್ ಮಾಡೋದಾಗ್ಲಿ, ಮತ್ತೆ ಡ್ರಿಂಕ್ಸ್ ಗೊತ್ತಿಲ್ದಿರ ಸಮ್ ಟೈಮ್ ಡ್ರಿಂಕ್ಸ್ ಮಾಡೋದಾಗ್ಲಿ, ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ದಿರಾ. ಮಟನ್ ಜಾಸ್ತಿ ಅವ್ರಿಗೆ ಇಷ್ಟ ಅಂತ. ಅಂತೂ ಇಷ್ಟನೇ ಇಲ್ಲ, ಮಟನ್ ಫಿಶ್ ಬಿಟ್ರೆ ಬೇರೆ ಯಾವ್ದು ಇಷ್ಟ ಇಲ್ಲ. ಅದರಿಂದ ಇನ್ನೊಂದು ಏನಂದ್ರೆ ಮತ್ತೆ ಹಳೆ ಇದಕ್ಕೆ ಹೋಗ್ಬಿಟ್ರು. ನನ್ಗೇನಾದ್ರೂ ಪರವಾಗಿಲ್ಲ, ನಾನು ಇರೋಷ್ಟು ದಿನ ಮತ್ತೆ ಚೆನ್ನಾಗಿ ತಿನ್ಕೊಂಡು ಸಾಯ್ತೀನಿ ಅಂತ. ಆದ್ರೆ ಅವ್ರಿಗೆ ಇನ್ನೊಂದು ಏನಂದ್ರೆ ಟ್ಯಾಬ್ಲೆಟ್ಸ್ ಬಂದು ಅವಾಗ ಕಂಟಿನ್ಯೂ ಮಾಡಿದ್ರು, ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿದ್ರು, ಎಲ್ಲ ತರ ನೋಡಿದ್ರು. ಆದ್ರೆ ಅವ್ರಿಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ, ಏನೂ ಬಿಡ್ಲಿಕ್ಕೆ ಆಗಿಲ್ಲ. ಮತ್ತೆ ಅದು ಏನಾಯ್ತು, ಡಯಾಲಿಸಿಸ್ಗೆ ಹೋಗೇ ಬಿಡ್ತು. ಇಲ್ಲ ಡಯಾಲಿಸಿಸ್ ಮಾಡಲೇಬೇಕು ಅಂತ. ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ 9 ರಿಂದ 10 ಕ್ರಿಯೇಟಿನೈನ್ ಪಾಯಿಂಟ್ ಇರುತ್ತೆ, 9 ರಿಂದ 10 ಇತ್ತು. ಆ 9 ರಿಂದ 10 ಇರೋದಕ್ಕೆ ಡಯಾಲಿಸಿಸ್ ಮಾಡಲೇಬೇಕಂದ್ರು. ನಾನೇನು ಮಾಡಿದೆ, ಫೋರ್ಟಿಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ 9 ರಿಂದ 10 ಇದೆ, ಏನಾದರೂ ಮಾಡಿ ಇವ್ರಿಗೆ ಡಯಾಲಿಸಿಸ್ ಮಾಡಿದ್ರೆ ತುಂಬ ಕಷ್ಟಪಡ್ತಾರೆ, ಆ ನರಕ ವೇದನೆ ಇವ್ರಿಗೆ ಬೇಡ ಅಂತೇಳಿ ನಾನು 1 ವರ್ಷ ತಳ್ಕೊಂಡು ಬಂದೆ. ಫುಲ್ಲು 4ಗೆ ಬಂದ್ಬಿಡ್ತು, 4 ರಿಂದ 3ಗೆ ಬಂತು. ಇನ್ನೇನು 2ಗೆ 1ಗೆ ಬರಬೇಕಿತ್ತು, ನಾರ್ಮಲ್ ಆಗಬೇಕಿತ್ತು. ಅಷ್ಟೊತ್ತರಲ್ಲಿ ನನಗೆ ಕಮ್ಮಿ ಆಗೋಯ್ತಲ್ಲ ಅಂತೇಳಿ ಅವರು ಫುಲ್ಲು ಫುಡ್ ಕಂಟ್ರೋಲೇ ಇರಲಿಲ್ಲ. ಮತ್ತೆ ಸ್ಮೋಕ್ ಗೊತ್ತಿಲ್ದಿರ ಸ್ಮೋಕ್ ಮಾಡೋದು, ಅಡ್ವಾಂಟೇಜ್ ತಗೊಂಡ್ಬಿಟ್ರು. ಇವಾಗ ಏನು ನಂಗೆ ಕಮ್ಮಿ ಆಯ್ತಲ್ಲ ಮಾಡ್ಕೊಂಡು ಬಂದಿದ್ನ ಮತ್ತೆ ಅವರು ಜಾಸ್ತಿ ಮಾಡ್ಕೊಂಡ್ಬಿಟ್ರು. ಅದು ಡಯಾಲಿಸಿಸ್ಗೆ ಹೋಗ್ಬಿಟ್ಟು. ಇಲ್ಲಾಂದ್ರೆ ಇವಾಗೂನು ನಮ್ಮ ಅಪ್ಪ ಏನಾರು ಕಂಟ್ರೋಲ್ ಮಾಡಿದ್ದಿದೆ ಇರ್ಬೋದಾಗಿತ್ತು. ಇವಾಗೂನು ನಮ್ ಜೊತೆ ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ರು ಗೈಸ್. ಹೇಳ್ಬೇಕಂದ್ರೆ ಇದ್ದಿದ್ರೆ ನಾವ್ ಇನ್ನೂ ಚೆನ್ನಾಗಿರ್ತಾ ಇದ್ವೋ ಏನೋ. ಬಟ್ ಈಗ ಅವ್ರು ಇಲ್ದಿರ ಲೈಫು ಒಂಟಿ ಅನ್ನಿಸ್ತಾ ಇದೆ. ಮಕ್ಳಿಗೂ ಅಷ್ಟೇ, ನಮಗೂ ಅಷ್ಟೇ. ಅಪ್ಪ ಅನ್ನೋದು ಅಪ್ಪನೇ ಅಲ್ವಾ, ಅಪ್ಪ ಇದ್ರೇನೆ ಅದೊಂದು ಲೈಫ್ ಅಲ್ವಾ. ಹೌದು. ಆದ್ರೆ ನಿಜ ಹೇಳ್ಬೇಕಂದ್ರೆ ಈ 4-5 ಇಯರ್ ಡಯಾಲಿಸಿಸ್ ಮಾಡಿಸ್ದೆ ನಾನು. ಇವರೆಲ್ಲ ಪಾಪ ಇದಕ್ಕಿಂತ ತುಂಬಾ ಚಿಕ್ಕವಳು ಅಂದ್ರೆ ನಾನು ಸೆಕೆಂಡ್ PUC ಫಸ್ಟ್ PUC. ಆದ್ರೆ ಅಷ್ಟು ಅವಳಿಗೆ ನೋಡ್ಕೊಳ್ಳೋದೆಲ್ಲ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಅವರು ನಾನು ಒಂದು ಡಯಾಲಿಸಿಸ್ ನರ್ಕ ಅಂದ್ರೆ ಏನು ಅಂತ ನೋಡ್ಕೊಂಡು ಬಂದಿನಿ. ಇಬ್ರೆ, ಅವರು ನಾನು ಅವರೇ. ನರ್ಕ ಅಂದ್ರೆ ಇಲ್ಲಿ ವೀಕ್ಲಿಗೆ ಥ್ರೈಸ್ ಆಕ್ಚುಲಿ 3 ಟೈಮ್ ಡಯಾಲಿಸಿಸ್ ಮಾಡ್ಕೊಬೇಕು, ಅಷ್ಟು ಎಫೆಕ್ಟ್ ಆಗ್ಬಿಟ್ಟಿತ್ತು ನಮ್ಮ ಅಪ್ಪ ಬಾಡಿಗೆ. ಸೊ ಅದು ಡಯಾಲಿಸಿಸ್ ಆದ್ಮೇಲೆ ಅಷ್ಟೇ ಫುಡ್ ತಗೊಳ್ಬೇಕು, ಡಯಾಲಿಸಿಸ್ ಮುಂಚೆನೂ ಫುಡ್ ತಗೊಳ್ಬೇಕು. ಆ ಫುಡ್ಗೆ ಅವ್ರಿಗೆ ಸಾಕಾಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಡಯಾಲಿಸಿಸ್ ಬ್ಲಡ್ ಎಲ್ಲ ಹೋಗ್ಬಿಡ್ತಾ ಇತ್ತು ಹೊರಗಡೆ. ಡಯಾಲಿಸಿಸ್ ಅಂದ್ರೆ ಇವಾಗ ನಿಮ್ಗೆ ಒಬ್ರಿಗೆಲ್ಲ ಗೊತ್ತಿರಲ್ಲ, ಪ್ಯೂರಿಫೈ ಮಾಡುತ್ತೆ. ಇವಾಗ ಫಿಲ್ಟರ್ ವಾಟರ್ ಏಕೆ ಪ್ಯೂರಿಫೈ ಮಾಡುತ್ತೆ, ಇದು ಹೊರಗಡೆ ಗಲೀಜು ನೀರೆಲ್ಲ ತೆಗೆದು ಫ್ರೆಶ್ ಆಗಿ ಅದನ್ನ ಪ್ಯೂರಿಫೈ ಮಾಡಿ ಒಳಗಡೆ ಹಾಕುತ್ತೆ, ಅದೇ ಡಯಾಲಿಸಿಸ್. ಯೋಚನೆ ಮಾಡಿ ಗೈಸ್, ಒಂದ್ ಬಾಡಿದಲ್ಲಿ ನೀವೇನೇನ್ ಕುಡ್ದಿರ್ತೀರ, ಐ ಮೀನ್ ವಾಟರ್ ಮತ್ತೆ ನಿಮ್ ಬ್ಲಡ್ ಆಡ್ಸಿ ಬರುತ್ತೆ, ನಿಮ್ ಕಣ್ಣು ಕಾಣುತ್ತೆ. ಆ ಬ್ಲಡ್ ಇಲ್ಲಿ ಪ್ಯೂರಿಫೈ ಆಗ್ತಾ ಇರೋದು ಹಿಂಗ ಹೋಗಿ ತಿರ್ಗಾ ಪ್ಯೂರಿಫೈ ಆಗಿ ಒಳಗಡೆ ಹೋಗುತ್ತೆ. ಅದ್ ಹಿಂಗೆ ಒಂದು ಹ್ಯೂಮನ್ ಹೆಂಗ್ ತಡ್ಕೊಬಹುದು ಸೀರಿಯಸ್ಲಿ. ಅದ್ ನರ್ಕ. ಈ ಜಗತ್ತಲ್ಲಿ ಏನು ನರ್ಕ ಅಂದ್ರೆ ಡಯಾಲಿಸಿಸ್ ಮೇನ್. ಇವಾಗ ನನ್ ಕೈ ಒಡೆದೋದ್ರು ಹಿಂಗಾರು ನಾನು ಸರ್ವೈವ್ ಆಗ್ಬೋದು. ನನ್ಗೆ ಕೈ ಮುರಿದೋಗ್ಬಿಟ್ಟಿದ್ರು ಬದುಕ್ತಿದ್ನೆ, ಕಾಲು ಹೋಗ್ಬಿಟ್ಟಿದ್ರು ಬದುಕ್ತಿದ್ದೆ. ನನ್ಗೆ ದೇವ್ರು ಇಂಥ ಶಿಕ್ಷೆ ಕೊಟ್ಬಿಟ್ನಲ್ಲ, ನನ್ಗೆ ಹೆಂಗಾಗಿದ್ರು ಪರವಾಗಿಲ್ಲ, ನನ್ಗೆ ಏನು ಹೋಗಿದ್ರು ಪರವಾಗಿಲ್ಲ, ನಾನು ಬದುಕ್ತಾ ಇದ್ದೆ, ಜೀವನ ಮಾಡ್ತಿದ್ದೆ. ನನಗೆ ಏನ್ ಡಯಾಲಿಸಿಸ್ ತುಂಬಾ BP ಜಾಸ್ತಿ ಆಗಿ ಬಿಡಬೇಡಿ, ಶುಗರ್ ಕಂಟ್ರೋಲ್ ಇಟ್ಕೊಳ್ಳಿ, ಅದಕ್ಕೆ ಫುಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ನಮ್ಗೊಂದ್ ಸಣ್ಣ ಕ್ಲೂ ಬಂದ್ರೇನು ಅವಾಗೆ ಸರಿ ಮಾಡ್ಕೊಳ್ಳಿ. ದೊಡ್ಡದಾಗೋವರೆಗೂ ಬಿಡ್ಲೇಬೇಡಿ, ಯಾಕಂದ್ರೆ ನಾವ್ ಅನ್ಭವಿಸಿರೋ ಈ ಫಸ್ಟ್ ಡಯಾಲಿಸಿಸ್ ಮಾಡಾಗ ಇಲ್ಲಿ ಚುಚ್ತಾರೆ. ಕ್ಯಾಟ್ಲಾಕ್ ಅಂತ ಬರುತ್ತೆ, ಆ ಕ್ಯಾಟ್ಲಾಕ್ ಇಲ್ಲಿ ಹಾಕ್ತಾರೆ. ಇದೆಲ್ಲ ಇದು ಹಾಕಿದ ತಕ್ಷಣ ಕೈಗೂ ಹಾಕ್ಬಿಡ್ತಾರೆ ಕ್ಯಾಟ್ಲಾಕ್. ಆದ್ರೆ ಮಿಷಿನ್ ತರ ಅದೊಂದು, ಅದು ಹಾಕ್ಬಿಟ್ರೆ ಫುಲ್ಲು ಲೈಫ್ ಲಾಂಗ್ ನಾವು ಸಾಯೋವರೆಗೂ ಅದು ಒಳಗಡೆನೆ ಇರುತ್ತೆ. ಎಷ್ಟು ಏನ್ ಮಾಡಿದ್ರೆ ಅದೇನು ಆಗೋದಿಲ್ಲ. ಆ ಕ್ಯಾಟ್ಲಾಕ್ ಇಲ್ಲಿ ಹಾಕಿದಾಗ ಫುಲ್ಲು ಇನ್ಫೆಕ್ಷನ್ ಆಗಿ ಅದು ಬಟ್ಟೆ ಎಲ್ಲ ಸುತ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ.
ಲೈಕ್ ತುಂಬ ಕಷ್ಟಪಟ್ಟಿದ್ದಾರೆ. ಡಯಾಲಿಸಿಸ್ ಅಂದರೆ ನರ್ಕ ಗೈಸ್. ಸೊ ಅದಕ್ಕೆ ನಾನು ಈ ಏಜಲ್ಲೂ ಹೇಳೋಕ್ಕಾಗಲ್ಲ ಯಾವ ಏಜಲ್ಲಿ ಡಯಾಲಿಸಿಸ್ ಬರುತ್ತೆ ಅಂತ. ಅದಕ್ಕೆ ನಾನು ಇವಾಗ ಒಂದು ತಿನ್ಬೇಕಂದ್ರೂ ಭಯ ಪಡ್ತೀನಿ. ಲೈಕ್ ಫುಲ್ ಕಂಟ್ರೋಲ್ ಅಂದ್ರೆ ಭಯ ಅಲ್ಲ, ಒಂದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೋಬೇಕು. ಅದಕ್ಕೆ ನಾನು ಏನೇ ತಿಂದ್ರೇನು ನಾನು ಇಷ್ಟೇ ತಿನ್ಬೇಕು, ಹೀಗೆ ಇರಬೇಕು, ಇದು ಬೇಡ ಅಂದ್ರೆ ಬೇಡ, ಇದು ಹೀಗೆ ಇರಬೇಕು ಅಂದ್ರೆ ಖಂಡಿತ ನಾವು ಚೆನ್ನಾಗಿರ್ತೀವಿ. ಅದು ಈ ಜನರೇಷನ್ ಅಲ್ಲಿ ಊಟ ಅಂತೂ ಬ್ಯಾಲೆನ್ಸ್ ಮಾಡೋದು ತುಂಬಾ ಮುಖ್ಯ. 2021 ಅಲ್ಲಿ 11th October ಈ ಪಾಸ್ಟ್ ಅವೇ. ತುಂಬ ಅವಾಗ 15 ದಿವಸ ಹಿಂದೆ ದೇವೇಟನ ಇಂಟ್ರಡ್ಯೂಸ್ ಮಾಡಿಕೊಟ್ಟೆ ನಮ್ಮ ಅಪ್ಪಗೆ. ಅವಾಗ ಅವತ್ತೇನೋ ಒಂದು ಪ್ರಾಬ್ಲಮ್ ಇತ್ತು. ಸೊ ಏನಾಯ್ತಂದ್ರೆ ನಮ್ಮ ಅಪ್ಪ ಹತ್ರ ಒಂದೇ ಗಾಡಿ ಇದ್ದಿದ್ದು, ಇನ್ನೊಬ್ರು ನಮ್ಮಮ್ಮನ ನಾನು ನಮ್ಮ ಅಪ್ಪಗೆ ಗಾಡಿ ಓಡಿಸ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ರು. ಸೊ ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕ್ಬಿಟ್ಟಿದ್ರು ಅವತ್ತು. ಅದಕ್ಕೆ ದೇವೇಟ ಏನು ಮಾಡಿದ್ವಿ, ದೇವೇಟ ನಮ್ಮ ಅಜ್ಜಿ ಮನೆಯಲ್ಲಿ, ಆ ಸ್ಟೋರಿ ಎಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಲವ್ ಸ್ಟೋರಿದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಸೊ ನಮ್ಮ ದೇವೇಟನ ಕರ್ಕೊಂಡು ಹೋಗಿ, ನನ್ನ ಹತ್ರ ಒಂದು ಸ್ಕೂಟಿ ಇತ್ತು, ನಮ್ಮ ಅಪ್ಪ ಹತ್ರ ಒಂದು. ಸೊ ದೇವೇಟನ ನಾನು ಹಿಂದೆ ಹಾಕೊಂಡು ಹಾಸ್ಪಿಟಲ್ ಹತ್ರ ಹೋಗಿ ಬರಾಗ ದೇವೇಟ ನಮ್ಮ ಅಪ್ಪನ ಕರ್ಕೊಂಬಂದ್ರು, ನಾನು ನಮ್ಮ ಅಮ್ಮನ ಕರ್ಕೊಂಬಂದೆ. ಸೊ ಅವತ್ತು ಗೈಸ್ ನಮ್ಮ ಅಪ್ಪಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ಅವತ್ತು ದಿನ ದೇವೇಟ ಹತ್ರ ಏನಪ್ಪ ಮಾಡ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ, ಎಲ್ಲಿ ನಿನ್ನ ಮನೆಗೆ ಬನ್ನಿ ಅಂದ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಕುಡಿ ಅಂದ್ರು. ಕಾಫಿ ಕುಡಿಯೆಲ್ಲ ಬಂದು ಹಾಲಾದ್ರೂ ಕುಡ್ಕೊಂಡು ಹೋಗಪ್ಪ, ಮನೆಗೆ ಬಾ ಅಂತ ಕರೆದ್ರು. ಅವ್ರು ಯಾರನ್ನು ಸಾಧಾರಣವಾಗಿ ಮನೆಗೆ, ಅದು ನನ್ನ ಬಾಯ್ ಫ್ರೆಂಡ್ಸ್ಗೆಲ್ಲ ಯಾರಿಗೂ ಹಂಗ್ ಕರಿಯಲ್ಲ ಸಾಧಾರಣ ಹುಡುಗನ್ನ ಕರೆದ್ರು. ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ, ಈ ಹುಡುಗನೇ ನಮ್ಮ ಮನೆ. ಪ್ರತಿಯೊಂದು ಕೇಳಿದಾರೆ ಗೈಸ್. ದೇವೇಟಾಗೆ ಶಾಕ್. ಇವಾಗೂ ಹೇಳ್ತಾರೆ ಅದೇನು ಅನ್ಸ್ತೋ ಗೊತ್ತಿಲ್ಲ ನಿಮ್ಮ ಅಪ್ಪಗೆ, ಪ್ರತಿಯೊಂದು ಕೇಳಿದ್ರು ಅವ್ರ ಬಗ್ಗೆ, ಏನ್ ಕೆಲಸ ಮಾಡ್ತಾ ಇದೆಯಾ, ಏನು ಕ್ವಾಲಿಫಿಕೇಶನ್. ಅದಾದ್ಮೇಲೆ ನೆಕ್ಸ್ಟ್ 15 ಡೇಸ್ಗೆ ನಮ್ಮ ಅಪ್ಪ ಇಲ್ಲ ನಮ್ಮ ಜೊತೆ. ಸೊ ಇವಾಗ ಇದ್ದಾರೆ ನಮ್ಮ ಜೊತೆ, ಹಂಗ್ ನೆನ್ಸ್ಕೊಂಡಿದೀವಿ. ಏನಕ್ಕಂದ್ರೆ ನಮ್ಮ ಅಪ್ಪ ಸತ್ತಿದ್ದು ನೆಕ್ಸ್ಟ್ 3 ಡೇಸ್ಗೆನೆ ನಮ್ಮ ಅಪ್ಪ ಅಸ್ಥಿಯಿಂದ ನಾನು ಈ ಟ್ಯಾಟೂ ಹಾಕ್ಸ್ಕೊಂಡೆ.